ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸೆಷನ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ PG ಕೋರ್ಸ್ಗಳ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ಹೇಳುತ್ತೇನೆ. ನೀವು ನೋಡಿರ್ಬೋದು, ಈಗಾಗಲೇ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಸೊ ಯಾರ್ದೆಲ್ಲ ಮೆರಿಟ್ ಲಿಸ್ಟಲ್ಲಿ ನೇಮ್ ಇದೆಯಲ್ಲ, ಸೊ ಅವ್ರು ಏನು ಮಾಡಬೇಕು, ನೆಕ್ಸ್ಟ್ ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಬೇಕು. ಓಕೆ, ಸೊ ಯಾವ ಥರ ಅಟೆಂಡ್ ಆಗಬೇಕು, ಸೊ ಅದನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಈಗ ಒಂದು ಎಕ್ಸಾಂಪಲ್ ನೋಡ್ರಿ. ಈಗ ಕಾಮರ್ಸ್ ಡಿಪಾರ್ಟ್ಮೆಂಟ್ ಯಾರೆಲ್ಲ MCom ಮಾಡ್ಬೇಕಂತಿದ್ದಾರಲ್ಲ, ಸೊ ಅವ್ರದ್ದು ಮೆರಿಟ್ ಲಿಸ್ಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಓಕೆ, ಈ ಥರ ಅವ್ರದ್ದು ಮೆರಿಟ್ ಲಿಸ್ಟ್ ಇದೆ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು, ಇದೇ ರೀತಿ MA ಆಗಿರ್ಬೋದು, ಇನ್ನೂ ಕೆಲವೊಂದಷ್ಟು ಕೋರ್ಸ್ಗಳು ಇದ್ದಾವೆ ನೋಡ್ರಿ. MAದಾಗ ಸೋಷಿಯಾಲಜಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು. ಸೊ ಅವ್ರದ್ದೆಲ್ಲ ಏನು ಮಾಡಿದ್ದಾರೆ, ಮೆರಿಟ್ ಲಿಸ್ಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಓಕೆ, ಸೊ ಈ ಥರ ಮೆರಿಟ್ ಲಿಸ್ಟ್ ನೀವು ನೋಡ್ಬೋದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ, ಇಲ್ಲಿ ಮೆರಿಟ್ ನಂಬರ್ ಇದೆ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಓಕೆ, ಇದು ಅಪ್ಲಿಕೇಶನ್ ID ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ಯಾಟಗರಿ ಆಲ್ಸೋ ಇಂಪಾರ್ಟೆಂಟ್, ಜೆಂಡರ್, ಡೇಟ್ ಆಫ್ ಬರ್ತ್, ಪರ್ಸಂಟೇಜ್ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ಈ ಥರ ಕ್ಯಾಂಡಿಡೇಟ್ ನೇಮ್ ಕೂಡ ಕೊಟ್ಟಿದ್ದಾರೆ. ಈ ಥರ ಇದು ಒಂದು ಮೆರಿಟ್ ಲಿಸ್ಟ್ ಇದೆ. ಈಗ ಎಕ್ಸಾಂಪಲ್ ಹೇಳತ್ತಾನೆ, ಜಸ್ಟ್ ಇದೇನ್ರಿ ಕಾಮರ್ಸ್ ಡಿಪಾರ್ಟ್ಮೆಂಟ್ದ ಅಂದರೆ MCom ಮಾಡೋರ್ದ ಒಂದು ಮೆರಿಟ್ ಲಿಸ್ಟ್ ಇದು 2025-26 ಇಯರ್, ಈ ವರ್ಷ ಮೆರಿಟ್ ಲಿಸ್ಟ್ ಇದೆ. ಯಾರೆಲ್ಲ ವಿದ್ಯಾರ್ಥಿಗಳು MCom ಮಾಡ್ಬೇಕಂತಿದ್ದಾರಲ್ಲ, ಸೊ ಅವ್ರದ್ದು ಮೆರಿಟ್ ಲಿಸ್ಟ್ ಇದೆ. ಸೊ ಈಗ ಮೆರಿಟ್ ನಂಬರನ್ನು ನೀವು ನೆನಪಿಟ್ಕೋಬೇಕು. ಓಕೆ, ಸೊ ಇದನ್ನು ನೋಟ್ ಮಾಡಿ ಇಟ್ಕೋರಿ. ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ, ಇದು ಕೌನ್ಸಿಲಿಂಗ್ ಆಗಬೇಕಾದ್ರೆ ಇದು ವೆರಿ ಇಂಪಾರ್ಟೆಂಟ್ ಮೆರಿಟ್ ನಂಬರ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ರಿ ಸೀರಿಯಲ್ ವೈಸ್ ಇದೆ ಮೆರಿಟ್ ನಂಬರ್ ಕೂಡ. ಓಕೆ, ನೀವು ನೋಡ್ಬೋದು ಮೆರಿಟ್ ನಂಬರ. ಸೊ ಈ ಮೆರಿಟ್ ನಂಬರ ಈ ಕ್ಯಾಂಡಿಡೇಟ, ಸೊ ಈ ಮೆರಿಟ್ ನಂಬರ್ ಈ ಕ್ಯಾಂಡಿಡೇಟ. ಸೊ ಈ ಥರ ಇದು ಮೆರಿಟ್ ನಂಬರ್ ಕೂಡ ಇದೆ. ಓಕೆ, ಸೊ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿರಿ ಮೆರಿಟ್ ನಂಬರ. ಸೊ ಇನ್ನೊಂದು ಏನು ಇನ್ಫಾರ್ಮೇಷನ್ ಅಂದರೆ, ನೆಕ್ಸ್ಟ್ ಸೊ ನಾವು ಕೌನ್ಸಿಲಿಂಗ್ ಯಾವಾಗ ಅಟೆಂಡ್ ಆಗಬೇಕು, ಸೊ ಅದನ್ನೆಲ್ಲ ನೋಡೋಣ. ಸೊ ಈಗ ಫಸ್ಟ್ ಏನು ಮಾಡಿರಿ, ಮೆರಿಟ್ ನಂಬರ ನೆನಪಿಟ್ಕೋಬೇಕು. ಓಕೆ, ಸೊ ನಂತರ ಇಲ್ಲಿ ಹೇಳ್ತಾರೆ ನೋಡ್ರಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಇದು 9 ಆಗಸ್ಟ್ 2025. ಸೊ ಅಂದ್ರೆ ಇದು ಇನ್ಫಾರ್ಮೇಷನ್, ಈ ನೋಟಿಫಿಕೇಶನ್ ಬಂದಿದೆ ಯಾವಾಗ ರೀ, 9th ಆಗಸ್ಟ್ 2025 ಇಯರ್ದಾಗ. ಓಕೆ, ಸೊ ಈಗ ಯಾರೆಲ್ಲ PG ಮಾಡೋರಿದಾರಲ್ಲ, ಮೆರಿಟ್ ಲಿಸ್ಟ್ ಬಂದಿದ್ದಿಲ್ಲ, ಸೊ ಅವ್ರ ಮೆರಿಟ್ ಲಿಸ್ಟ ಡೇಟ್ ನೋಡ್ರಿ ಇಲ್ಲಿ 12/8/2025, 13/8/2025, ಅದೇ ರೀತಿ 14/8/2025 ಓಕೆ, ಸೊ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ ಅಂತೇಳಿ ಕೊಟ್ಟುಬಿಟ್ಟಿದ್ದಾರೆ. ಓಕೆ, ಸೊ ಯಾರ್ದೆಲ್ಲ ಇಲ್ಲಿ ಮೆರಿಟ್ ಲಿಸ್ಟ್ ಇದೆಯಲ್ಲ, ಸೊ ಈ ಮೆರಿಟ್ ಲಿಸ್ಟ್ದಲ್ಲಿ ಇರುವಂಥ ವಿದ್ಯಾರ್ಥಿಗಳು ನೀವು ಏನು ಮಾಡಬೇಕಂದ್ರೆ, ಈ ಡೇಟದಿಂದ ಅಟೆಂಡ್ ಆಗಬೇಕು, ಯೂನಿವರ್ಸಿಟಿಗೆ ವಿಸಿಟ್ ಆಗ್ರಿ. 12/8/2025, 13/8/2025, 14/8/2025. ಸೊ ಈ ಮೂರು ದಿನವೂ ಕೂಡ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭವಾಗುತ್ತೆ. ಓಕೆ, ಸೊ 12ರಿಂದ 14 ಡೇಟ್ವರೆಗೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಈಗ ಕೌನ್ಸಿಲಿಂಗ್ ಇಲ್ಲಿ ಸ್ಲಾಟ್ಗಳನ್ನು ಮಾಡಿದ್ದಾರೆ. ಓಕೆ, ಸೊ ಈಗ ನೋಡ್ರಿ, ಈಗ ಯಾರ್ದೆಲ್ಲ 12/8/2000 ಒಂದು ನಿಮಿಷ, ಯಾರೆಲ್ಲ ವಿದ್ಯಾರ್ಥಿಗಳು 12/8/2025 ಅಟೆಂಡ್ ಆಗಬೇಕು, ಯಾವ ವಿದ್ಯಾರ್ಥಿಗಳು 13/8/2028 ಅಟೆಂಡ್ ಆಗಬೇಕು, ಯಾವ ವಿದ್ಯಾರ್ಥಿಗಳು 14/8/2025 ಅಟೆಂಡ್ ಆಗಬೇಕಂದ್ರೆ ಒಂದು ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಮತ್ತು ಇನ್ನೊಂದು ಯಾವ ಟೈಮ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ, 9 ಗಂಟೆಯಿಂದ 1 ಗಂಟೆವರೆಗೆ. ಓಕೆ, ಮಧ್ಯಾಹ್ನ 1 ಗಂಟೆವರೆಗೆ. ಸೊ ಮೆರಿಟ್ ನೋಡ್ರಿ, ಇಲ್ಲಿ ಇದೆ ಕೋರ್ಸ, ಇದು ಕಾಮರ್ಸ್ ಯಾರೆಲ್ಲ MCom ಮಾಡೋರಿದ್ದೀರಲ್ಲ, ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ತೊಗೊಂಡಿದ್ದು ನಾನು. ಈಗ MCom ಯಾರು ಮಾಡ್ಬೇಕಂತಿದ್ದೀರಲ್ಲ, ಸೊ ಅವ್ರದ್ದು ಮೆರಿಟ್ ಲಿಸ್ಟ್ ಕೂಡ ಬಂದಿದೆ. ಸೊ ಆ ಮೆರಿಟ್ ಲಿಸ್ಟ್ ನೋಡ್ರಿ. ನಂತರ ಇಲ್ಲಿ ಮೆರಿಟ್ ಅಂತ ಕೊಟ್ಟಿದ್ದಾರೆ ನೋಡ್ರಿ, ಈಗ 1 to 75 ಅಂತೇಳಿ ನಂಬರ್ ಕೊಟ್ಟಿದ್ದಾರೆ. ಓಕೆ, ಸೊ ಯಾರೆಲ್ಲ ಈ ಮೆರಿಟ್ ಲಿಸ್ಟಲ್ಲಿ ಅಪ್ ಟು ಈಗ ನೋಡ್ರಿ 1ರಿಂದ 75ವರೆಗೆ. ಓಕೆ, ಸೊ ಇಲ್ಲಿ ತೋರಿಸ್ಬಿಡ್ತೇನೆ ನೋಡ್ರಿ, ಇಲ್ಲಿ 75ವರೆಗೆ ಇಲ್ಲಿವರೆಗೆ. ಸೊ ಇವರೆಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ಸೊ 9 ಗಂಟೆಯಿಂದ 1 ಗಂಟೆವರೆಗೆ ಅವರ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಯಾರ್ದಿದ್ರಿ
ಒಂದರಿಂದ 75 ಮೆರಿಟ್ ಇದ್ದಂಥ ವಿದ್ಯಾರ್ಥಿಗಳು. ಓಕೆ, 12/8/2025 ಅವ್ರು ಅಟೆಂಡ್ ಆಗಬೇಕು. ಓಕೆ, ನಂತರ ಮಧ್ಯಾಹ್ನ ನೋಡ್ರಿ 1:30ರಿಂದ 5 ಗಂಟೆವರೆಗೆ 76ರಿಂದ 150 ಮೆರಿಟ್ನ ಇರುವಂಥ ವಿದ್ಯಾರ್ಥಿಗಳು ಅಟೆಂಡ್ ಆಗಬೇಕು. ಸೊ ಅವ್ರ ಟೈಮಿಂಗ್ ನೋಡ್ರಿ 1:30ರಿಂದ 1:30 5 ಗಂಟೆವರೆಗೆ. ಓಕೆ, ಸೊ ಮತ್ತು ನೋಡ್ರಿ ಅವ್ರು ಯಾರಂದರೆ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ 76ರಿಂದ 150ರವರೆಗೆ. ಓಕೆ, 150ರವರೆಗೆ ಅಂದರೆ ಇಲ್ಲಿವರೆಗೆ ಇಷ್ಟು ಜನ ಎಲ್ಲ ಅಟೆಂಡ್ ಆಗಬೇಕು ನೀವು ವಿದ್ಯಾರ್ಥಿಗಳು. ಸೊ 1:30ರಿಂದ 5 ಗಂಟೆವರೆಗೆ. ಸೊ ಇವ್ರದ್ದಷ್ಟೇ ಕೌನ್ಸಿಲಿಂಗ್ ಪ್ರಕ್ರಿಯೆ 12/8/2025 ನಡೆಯುತ್ತೆ. ಓಕೆ, ಸೊ ಇನ್ನು ಆದ ನಂತರ 13/8/2025 151ರಿಂದ 250. ಸೊ ಈ ರ್ಯಾಂಕ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳು 13/8/2025 9 ಗಂಟೆಗೆ ಅಟೆಂಡ್ ಆಗಬೇಕು. ಇವ್ರದ್ದು ಕೂಡ 3 ಗಂಟೆವರೆಗೆ. ಓಕೆ, ಒಂದು ನಿಮಿಷ. ಇವ್ರದ್ದು ಕೌನ್ಸಿಲಿಂಗ್ ಪ್ರಕ್ರಿಯೆ. ಸೊ ಇಲ್ಲಿ ನೋಡ್ಬೋದು ನೀವು ಯಾರೆಲ್ಲ ವಿದ್ಯಾರ್ಥಿಗಳು 151ರಿಂದ 250ರವರೆಗೆ ಸೊ ಈ ರ್ಯಾಂಕ್ನಲ್ಲಿ ಇದ್ದೀರಲ್ಲ, ಸೊ ಅವರ 9 ಗಂಟೆ 13/8/2025 9 ಗಂಟೆಯಿಂದ 1 ಗಂಟೆವರೆಗೆ ಅವ್ರ ಕೌನ್ಸಿಲಿಂಗ್ ಪ್ರಕ್ರಿಯೆ ಇರುತ್ತೆ. ಅಂದರೆ ಇಲ್ಲಿ ನೀವು ನೋಡ್ಬೋದು 150ರಿಂದ ಎಷ್ಟು ರೀ, 150ರಿಂದ 250ರವರೆಗೆ, 150ರಿಂದ 250ರವರೆಗೆ. ಓಕೆ, 250 ಇಲ್ಲಿದೆ ನೋಡಿ. ಸೊ 250ರವರೆಗೆ ಇಲ್ಲಿವರೆಗೂ ಕೂಡ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಅಂದರೆ ಈ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ 9 ಗಂಟೆಗೆ ಅಟೆಂಡ್ ಆಗ್ರಿ, ಅವ್ರದ್ದು ಯಾವಾಗ ಮುಗಿಯುತ್ತೆ 1 ಗಂಟೆವರೆಗೆ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ 1:30ರಿಂದ 5 ಗಂಟೆವರೆಗೆ ಯಾರೆಲ್ಲ ವಿದ್ಯಾರ್ಥಿಗಳು 251ರಿಂದ 350ರವರೆಗೆ ಇರುತ್ತಾರಲ್ಲ, ಸೊ ಅವ್ರದ್ದು ನೋಡ್ಬೋದು 251ರಿಂದ ಅಪ್ ಟು 350. ಓಕೆ, 350 ನೋಡ್ರಿ. ಇಲ್ಲಿವರೆಗೆ ಆ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ 13ನೇ ತಾರೀಕು ಅಟೆಂಡ್ ಇರಬೇಕು. 1:30ರಿಂದ 5 ಗಂಟೆವರೆಗೆ ಅವ್ರ ಕೌನ್ಸಿಲಿಂಗ ಪ್ರಾರಂಭ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ 14/8/2025 351ರಿಂದ 500ರವರೆಗೆ. ಓಕೆ, ಸೊ ಯಾರೆಲ್ಲ ವಿದ್ಯಾರ್ಥಿಗಳು 351ರಿಂದ 500ರವರೆಗೆ ಇಲ್ಲಿ ನೋಡ್ರಿ 500 ಸೊ 500ರವರೆಗೆ ಅವರೆಲ್ಲ ವಿದ್ಯಾರ್ಥಿಗಳು 14ನೇ ತಾರೀಕಿನಿಂದ ಅಟೆಂಡ್ ಆಗಬೇಕು. 9 ಗಂಟೆಯಿಂದ 1 ಗಂಟೆಯವರೆಗೆ ಅವ್ರದ್ದು ಕೌನ್ಸಿಲಿಂಗ್ ಇರುತ್ತೆ. ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು 501ರಿಂದ ಸೊ ರ್ಯಾಂಕ್ ಇದೆಯಲ್ಲ 501 ನಂತರ ಸೊ ಎಷ್ಟು ಇನ್ನು ಉಳಿದಂಥ ಎಷ್ಟು ರ್ಯಾಂಕ್ಗಳು ಇದಾವಲ್ಲ, ಸೊ ಅವರೆಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಸೊ ಈ ಡೇಟ್ದಿಂದ 501 ಮೇಲೆ ಯಾರದಿರಲ್ಲ, ಸೊ ಅವರ ರ್ಯಾಂಕ್ 14/8/2025 ಅವ್ರದ್ದು ಕೌನ್ಸಿಲಿಂಗ ಸ್ಟಾರ್ಟ್ ಆಗುತ್ತೆ. ಅದನ್ನು ನೋಡ್ರಿ 1:30ರಿಂದ 5 ಗಂಟೆವರೆಗೆ 501ರಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಅವರೆಲ್ಲ ಅಟೆಂಡ್ ಇರಿ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ ಯಾರ್ದೆಲ್ಲ 12/8/2025 ಅವ್ರದ್ದು 2ನೇ ಸೆಷನ್ ಇದ್ರೂ ಕೂಡ ಸೊ ಅವರ ಜಲ್ದಿನ ಅಟೆಂಡ್ ಇರ್ರಿ. ಒಂದು ಸ್ವಲ್ಪ ಅಲ್ಲಿ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 13/8/2025 ಯಾರು ಅಟೆಂಡ್ ಆಗೋದಿಲ್ಲ, ಸೊ ಅವರು 2ನೇ ಸೆಷನ್ದವರು ಕೂಡ ನೀವು ಮೊದಲು ಒಂದು ಸ್ವಲ್ಪ ಜಲ್ದಿನ ಇರಬೇಕು. ಓಕೆ, ಸೊ ಈ ಟೈಮಿಂಗ್ ಏನು ಕೊಟ್ಟಿದ್ದಾರಲ್ಲ 9 ಗಂಟೆ, ಇದಕ್ಕಿಂತ ಮೊದಲೇ ನೀವು ಅಲ್ಲಿ ಯೂನಿವರ್ಸಿಟಿಯಲ್ಲಿ ಇರಬೇಕು. ಒಂದು 1 ಅವರ್ ಅಥವಾ ಒಂದು ಹಾಫ್ ಆ್ಯನ್ ಅವರ್ ಮೊದಲೇ ನೀವು ಅಲ್ಲಿ ಹೋಗಿರಬೇಕು. ಯಾಕಂದರೆ ಸ್ವಲ್ಪ ಜಲ್ದಿ ನಿಮ್ಮದು ಸ್ಪೀಡ್ ಆಗುತ್ತೆ. ಅಂದರೆ 9 ಗಂಟೆಗೆ ಜಸ್ಟ್ ಅವರ ಕೌನ್ಸಿಲಿಂಗ್ ಕರೆದ್ರೆ ಅಂದರೆ ನೀವು ಜಸ್ಟ್ ಅಲ್ಲಿ ಕೌನ್ಸಿಲಿಂಗ್ಗೆ ಕೂತ್ಕೋಬೋದು. ಓಕೆ, ಸೊ ಈ ಥರ ಪ್ರೊಸೀಜರ್ಸ ಇದು ಕಾಮರ್ಸ್ದಾಯಿತು. ಅದೇ ರೀತಿ ಪೊಲಿಟಿಕಲ್ ಸೈನ್ಸ್ ನೋಡಿರಿ 1ರಿಂದ 55ರವರೆಗೆ 9 ಗಂಟೆಯಿಂದ 1 ಗಂಟೆವರೆಗೆ. ನೆಕ್ಸ್ಟ್ 56ರಿಂದ 110ರವರೆಗೆ 1:30ರಿಂದ 5 ಗಂಟೆವರೆಗೆ. ಸೊ ನೆಕ್ಸ್ಟ್ 111ರಿಂದ 160ರವರೆಗೆ ಸೊ 9 ಗಂಟೆಯಿಂದ 1 ಗಂಟೆ. ನೆಕ್ಸ್ಟ್ ಇದಾದ ನಂತರ 161 ಯಾರು ಇರ್ತಾರಲ್ಲ ಅವರಿಂದ 1:30ರಿಂದ 5 ಗಂಟೆವರೆಗೆ ಇರುತ್ತೆ ನಂತರ ಉಳಿದವರೆಲ್ಲ. ಓಕೆ, ಸೊ ಈ ಥರ ಅದೇ ರೀತಿ ಕೆಮಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಈ ಥರ ಕೌನ್ಸಿಲಿಂಗ್ ಇರುತ್ತೆ. ಮತ್ತು ಇನ್ನೊಂದು
ಯಾವ್ಯಾವ ನೀವು ಡಾಕ್ಯುಮೆಂಟ್ಸ ರೆಡಿ ಮಾಡ್ಕೋಬೇಕಂದ್ರೆ ಸೊ ಇದು ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ನೋಡ್ರಿ ಇದಕ್ಕೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡ್ಕೋರಿ. ಓಕೆ, ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಿರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಓಕೆ, ನೆಕ್ಸ್ಟ್ ಇಲ್ಲೆಲ್ಲ ನೋಡಿರಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ಕಾಲೇಜ್ಗಳನ್ನ ಕೊಡ್ತಾರೆ. ಸೊ ಅಲ್ಲಿ ನಿಮ್ಗೆ ಯೂನಿವರ್ಸಿಟಿ ಹೋಗಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಓಕೆ, ಮತ್ತು ಇನ್ನೊಂದು ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ. ಮತ್ತು ಕೆಲವೊಂದಷ್ಟು ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಾನು ನೆಕ್ಸ್ಟ್ ಒಂದು ಸೆಷನ್ನಲ್ಲಿ ಹೇಳ್ತೇನೆ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಆಲ್. ಓಕೆ, ಮತ್ತು ನೀವು ವೆಬ್ಸೈಟ್ ಕೂಡ ವಿಸಿಟ್ ಆಗ್ಬೋದು. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ವೆಬ್ಸೈಟ್ಗೆ ವಿಸಿಟ್ ಆಗಿರಿ. rcub.ac.in ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ವೆಬ್ಸೈಟ್ ಇದೆ, ಅಧಿಕೃತವಾದ ವೆಬ್ಸೈಟ್. ಇದಕ್ಕೆ ವಿಸಿಟ್ ಆಗಿರಿ. ಮತ್ತು ಇನ್ನೊಂದು ಇವೆಲ್ಲ ಏನು PDF ಇದೆಯಲ್ಲ, ಸೊ ಇವೆಲ್ಲ ನೀವು PDF ನೋಡಬೇಕಾಯ್ತಂದ್ರೆ ವೆಬ್ಸೈಟ್ನಲ್ಲಿ ನೋಡ್ಬೋದು. ಇಲ್ಲಪ್ಪ ಅಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೂಡ ನಾನು ಕೊಟ್ಟಿದ್ದೇನೆ ನೋಡಿರಿ. ಸೊ ನೀವು ಡೈರೆಕ್ಟಾಗಿ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಕೂಡ ಇದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇದೆ, ಇಲ್ಲೂ ಕೂಡ ನೀವು ನೋಡ್ಬೋದು. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.